ಸರ್ ಆಂಟಿ ರೌಡಿ ಅದನ್ನು ಕೂಡ ಚರ್ಚೆ ಆಗಿದೆ. ಈಗಾಗಲೇ ಮೊನ್ನೆನೇ ಅದು ಸ್ಕ್ವಾಡನ್ನು ಪ್ರತಿ ಸ್ಟೇಷನ್ನಲ್ಲಿ ರಚನೆ ಮಾಡಲಿಕ್ಕೆ ಹೇಳಿದ್ದೀವಿ. ಮತ್ತು ನಾನು ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದೀನಿ. ಯಾಕಂದರೆ ಕೆಳಮಟ್ಟದ ಅಧಿಕಾರಿಗಳು ಈ ರೌಡಿಗಳು ಹುಟ್ಟದ ಹಬ್ಬಕ್ಕೆ ಹೋಗೋದಾಗಲಿ, ಅವರ ಮನೆಗೆ ಊಟಕ್ಕೆ ಹೋಗೋದಾಗಲಿ, ಅವ್ರ ಜೊತೆ ಸೆಲ್ಫಿ ತೊಗೊಳೋದಾಗಲಿ ಅವೆಲ್ಲ ಆಗ್ತಾಯಿದೆ ಕೆಳಮಟ್ಟದಲ್ಲಿ. ಅದೆಲ್ಲನೂ ನಿಲ್ಲಬೇಕಂತ ಭಾಳ ಸ್ಪಷ್ಟವಾದಂಥ ನಿರ್ದೇಶನವನ್ನು ನೀಡಿದ್ದೀನಿ. ಅಂಥದ್ದು ಯಾವುದಾದ್ರೂ ಗಮನಕ್ಕೆ ಬಂದರೂ ಕೂಡ ಆ್ಯಕ್ಷನ್ ತೊಗೊಳ್ಳಿ ಅಂತಲೂ ಕೂಡ ಹೇಳಿದ್ದೀನಿ. ಸೊ ಒಟ್ಟಾರೆ ಯಾರು ಕಾನೂನನ್ನು ಪಾಲನೆ ಮಾಡಬೇಕಾಗಿರೋರು ಅವರೇ ಹೋಗಿ ರೌಡಿಗಳ ಜೊತೆ ಕೂತ್ಕೊಳ್ಳೋದು, ಅವ್ರ ಜೊತೆ ಹೋಗಿ ಕುಣಿದಾಡೋದು, ಅವ್ರ ಜೊತೆ ಹೋಗಿ ಊಟ ಮಾಡೋದು ಅದೆಲ್ಲ ಸರಿಯಿಲ್ಲ ಅಂತಲೂ ಕೂಡ ಹೇಳಿದ್ವಿ. ಸೊ ಇದೇನು ಬರೀ ಬೆಂಗಳೂರಿಗೆ ಸೀಮಿತ ಅಲ್ಲ, ಥ್ರೂಔಟ್ ಕರ್ನಾಟಕ ಈಗ ಕೆಲವು ಸಂದರ್ಭದಲ್ಲಿ ಆಗಿದೆ. ಅವೆಲ್ಲನೂ ಕೂಡ ನಿಯಂತ್ರಣ ಮಾಡಬೇಕಂತ ಹೇಳಿದ್ದೀನಿ. ಮೇನ್ ಇರುವಂತದ್ದು ಒಂದು ಸೈಬರ್ ಕ್ರೈಮ್ ಇದೆ. ಸೈಬರ್ ಕ್ರೈಮ್ ಬೇರೆ ಆದ್ರೂ ಇದೆ ಸರ್, ಅದು ಇದ್ರೆ ಡ್ರಗ್ಸ್ ಇದೆ. ಮೊದಲೆಲ್ಲ ಈಗ ನೈಜೀರಿಯನ್ಸ್ ಮೇಲೆ ಹೆಚ್ಚು ಇದಾಗ್ತಾ ಇತ್ತು. ನೈಜೀರಿಯನ್ಸ್ ಕಂಟ್ರೋಲ್ ಆಗ್ತಿದ್ದಂಗೆ ಕೇರಳದಿಂದ ಶುರುವಾಗಿದೆ. ನೋಡಿ, ಈಗ ವಿ ಆರ್ ದ 4th largest ಟೆಕ್ನಾಲಜಿ ಕ್ಲಸ್ಟರ್ ಇನ್ ದ ವರ್ಲ್ಡ್. ಸಹಜವಾಗಿ ಇಂಡಿಯಾನಲ್ಲಿ ನಂಬರ್ 1 ಸೈಬರ್ ಕ್ರೈಮು ಇಲ್ಲೇ ಜಾಸ್ತಿ ಆಗಿರೋದು. ಯಾಕಂದರೆ ಇಲ್ಲೇ ತಂತ್ರಜ್ಞಾನ ಹೆಚ್ಚು ಅಳವಡಿಸ್ಕೊತಾ ಇದ್ದೀವಿ. ಎಲ್ಲ ನಮ್ಮ ಸರ್ಕಾರಿ ಇಲಾಖೆಯಲ್ಲಿರ್ಬೋದು ಅಥವಾ ಖಾಸಗಿ ವಲಯದಲ್ಲಿರ್ಬೋದು. ಆದರೆ ಇದನ್ನು ಕೂಡ ನಿಯಂತ್ರಣ ಮಾಡಬೇಕು ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆಯಿಂದ ನಡೆದಿದೆ. ಅದನ್ನು ಇನ್ನೂ ಹೆಚ್ಚು ರೀತಿಯಾಗಿ ಬಲಿಷ್ಠಗೊಳಿಸಬೇಕು ಅಂದರೆ ನಾವು ಖಾಸಗಿ ಸಂಸ್ಥೆಯವ್ರ ಜೊತೆ ಸಹಭಾಗಿತ್ವದಲ್ಲಿ ಅವ್ರು ಮಾಡಬೇಕು. ಯಾಕಂದರೆ ನಿಮ್ಗೆ ಗೊತ್ತಿರೋ ಹಾಗೆ ಈ ಸೈಬರ್ ಅಟ್ಯಾಕರ್ಸ್ ಇರ್ಬೋದು, ಹ್ಯಾಕರ್ಸ್ ಇರ್ಬೋದು, ಇವರೆಲ್ಲರೂ ಕೂಡ ನಮಗಿಂತ 1-2 ಹೆಜ್ಜೆ ಮುಂದೆ ಇರ್ತಾರೆ. ಸೊ ಅದಕ್ಕೆ ಬೇಕಾಗಿರುವಂಥ ತಂತ್ರಾಂಶ ಇರ್ಬೋದು, ತಂತ್ರಜ್ಞಾನ ಇರ್ಬೋದು, ಅದು ಖಾಸಗಿ ವಲಯದಲ್ಲಿ ಇರ್ತವೆ. ಸೊ ಅವರು ಕೂಡ ಸಹಕಾರವನ್ನು ಇವತ್ತು ಕೋರಬೇಕು ಅಂದ್ಬಿಟ್ಟು ಇವತ್ತೆಲ್ಲ ನಮ್ಮ ಕಮಿಷನರ್ ಅವರೆಲ್ಲ ಹೇಳಿದ್ದಾರೆ. ಸೊ ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಮುಂದಿನ ವಾರ. ಅವರಿಗೂ ಕರೆಸ್ಬಿಟ್ಟು ನಾವು ಸೈಬರ್ ಕ್ರೈಮ್ನ ತಡೆಯೋದಿರ್ಬೋದು ಅಥವಾ ಸೇಫ್ಟಿ ಗಾರ್ಡ್ ರೇಲ್ಸನ್ನು ಯಾವ ರೀತಿ ಹಾಕೋಬೋದು ಅದನ್ನು ಕೂಡ ನಾವು ಮಾಡ್ತೀವಿ. ಮತ್ತು ಡ್ರಗ್ಸ್ದು ಕೂಡ ತಾವು ಹೇಳ್ದಂಗೆ ಅಫ್ಕೋರ್ಸ್ ಫಾರಿನ್ ನ್ಯಾಷನಲ್ಸ್ದು ಡಿಟೆನ್ಷನ್ ಬಗ್ಗೆನೂ ಚರ್ಚೆ ಆಗಿದೆ. ಮತ್ತು ಕೆಲವು ಕೇಂದ್ರ ಸರ್ಕಾರ ಜೊತೆ ಅವ್ರ ಜೊತೆ ಚರ್ಚೆ ಮಾಡಿ ಮಿನಿಸ್ಟರ್ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಅವರಿಗೆ ಈ ಫಾರಿನ್ ನ್ಯಾಷನಲ್ಸಿಗೆ ಡಿಪೋರ್ಟೇಷನ್ನ ಇನ್ನು ಬೇಗ ಹೇಗೆ ಮಾಡ್ಬೋದು ಅದನ್ನು ಕೂಡ ಚರ್ಚೆ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನೀವು ಹೇಳ್ದಂಗೆ ನಮ್ಮ ನೆರೆ ರಾಜ್ಯಗಳಿಂದ ಬರ್ತಾ ಇರೋದು, ಅದು ಮಹಾರಾಷ್ಟ್ರ ಇರ್ಬೋದು, ಕೇರಳ ಇರ್ಬೋದು, ಆಂಧ್ರ ಇರ್ಬೋದು, ಬೇರೆ ಬೇರೆ ರೀತಿ ಬೇರೆ ಬೇರೆ ಮಾರ್ಗದಲ್ಲಿ ಬರ್ತಾ ಇದೆ. ಆಮೇಲೆ ಮುಂಚೆ ಥರ ಏನು ಬಲ್ಕ್ ಡೆಲಿವರಿ ಸಿಸ್ಟಮ್ಸ್ ಥರ ಇಲ್ಲ. ಇವಾಗ ಭಾಳ ಸಣ್ಣ ಸಣ್ಣ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸ್ ಇರ್ತವೆ, ಮಾತ್ರೆಗಳಿರ್ತವೆ. ಅದು ಭಾಳ ಸುಲಭವಾಗಿ ಬಾರ್ಡರ್ಗಳು ಕ್ರಾಸ್ ಆಗುತ್ತೆ. ಸೊ ಅದನ್ನು ಟೆಸ್ಟಿಂಗ್ ಕಿಟ್ಸನ್ನು ಹೆಚ್ಚು ಮಾಡಬೇಕು ಅಂತ ಅವ್ರು ಸಲಹೆ ಮಾಡಿದ್ದಾರೆ. ಸೊ ಅದನ್ನು ಕೂಡ ನಾವು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ. ಸೊ ಒಟ್ಟಾರೆ ನಮ್ಮ ಈ ಡ್ರಗ್ಸ್ ವಿರುದ್ಧ ಏನು ಹೋರಾಟ ಇದೆ, ಒಂದು ಯುದ್ಧವನ್ನು ನಾವು ಒಂದು ಸಮರವನ್ನು ನಾವು ಮಾಡಿದ್ದೇವೆ. ಅದಕ್ಕೆ ಒಂದು ಸಮಗ್ರವಾದಂಥ ನೀಲಿ ನಕ್ಷೆಯನ್ನು ಒಂದು 2 ವಾರದಲ್ಲಿ ತಮ್ಮ ಮುಂದೆ ಇಡ್ತೀವಿ. ಇದರಲ್ಲಿ ಬೆಸ್ಟ್ ಪ್ರಾಕ್ಟೀಸಸ್ಸು ಬೇರೆ ಸ್ಟೇಟ್ಸ್ನಲ್ಲಿ ಏನು ನಡೀತಾ ಇದೆ ಅದನ್ನು ಕೂಡ ನಾವು ಪರಿಶೀಲನೆ ಮಾಡ್ತೀವಿ. ಮತ್ತು ಬೇರೆ ದೇಶಗಳಲ್ಲಿ ಯಾವ ರೀತಿ ನಡೀತಾ ಇದೆ ಅದನ್ನು ಕೂಡ ಪರಿಶೀಲನೆ ಮಾಡಲಿಕ್ಕೆ ಹೇಳಿದ್ದೀನಿ. ಒಂದು ನೀಲಿ ನಕ್ಷೆ ಹಾಕಕ್ಕೆ ಹೇಳಿದ್ದೀನಿ. ಎಲ್ಲಿ ನಮಗೆ ಪಾಲಿಸಿ ರಿಫಾರ್ಮ್ ತರಬೇಕಾ ಅಥವಾ ನಮ್ಮಲ್ಲೇ ನಾವು ವಿಜಿಲೆನ್ಸ್ ಹೆಚ್ಚು ಮಾಡಿಸ್ಕೋಬೇಕಾ, ಬೆಸ್ಟ್ ಪ್ರಾಕ್ಟೀಸ್